ನಮಸ್ಕಾರ. ನಿನ್ನೆ ಅಂದರೆ ಜೂನ್ 6 ನಮ್ಮ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಇದೇ ದಿನ ನನ್ನ ದೊಡ್ಡ ಮಗಳು ರೋಹಿಣಿ ಮತ್ತು ಹರೀಶ್ ಅವ್ರದ್ದು ಸಹ ವಿವಾಹ ವಾರ್ಷಿಕೋತ್ಸವ. ಈ ದಿನ ಸಂಜೆ ಬೆಳಗ್ಗೆ ದಿನದ ಪೂಜೆ ಎಲ್ಲ ಆಯಿತು. ನಾವು ಇಬ್ಬರು ಕೆಲಸಕ್ಕೆ ಹೋದ್ವಿ. ಬಂದ ನಂತರ ಸಂಜೆ ಕಿರಣ್ ಹಾಗೂ ಮುಕುಂದ್ ಅವರು ಇಬ್ಬರು ಬಂದರು. ವಿಶ್ ಮಾಡಿ ನಮಗೊಂದು ಸುಂದರವಾದ ಕಾಣಿಕೆ ತಂದಿದ್ದರು. ಅದು ಎಷ್ಟು ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ಅಮೋಘ ಬ್ಯಾಕ್ ಫ್ಲೋ ಇನ್ಸೆನ್ಸ್ ಕೋನ್ ಹೋಲ್ಡರ್ ಅಂತ, ಗಂಧದ ಕೋನ್ ಇದೆಯಲ್ಲ ಅದನ್ನು ಇಟ್ಟರೆ ಅದರಲ್ಲಿ ಎಷ್ಟು ಚೆನ್ನಾಗಿ ಆ ಗಂಧದ ಒಂದು ಹೊಗೆ ಬರುತ್ತಲ್ಲ, ಬತ್ತಿ ಹೊತ್ತಿಸಿದಾಗ ಅದು ಕೆಳಗಿಂದ ಬಂದು ಅಲ್ಲಿಟ್ಟಿರುವಂತಹ ಬಿಳಿಯಾಗಿ ಒಳ್ಳೆ ಹಾಲಿನ ಥರ ಕೆಳಗಿರೋ ಬೌಲಲ್ಲಿ ಬೀಳ್ತಾ ಇರುತ್ತೆ. ಅವ್ರಿಗೂ ತುಂಬ ಖುಷಿ ಆಯ್ತಂತೆ ಇದನ್ನ ನೋಡಿ. ನಾವು ಇಷ್ಟಪಡ್ತೀವಿ ಅಂತ ಪ್ರೀತಿಯಿಂದ ಅದನ್ನು ತಂದುಕೊಟ್ಟು ಇಲ್ಲೇ ಹಚ್ಚಿ ಅದರ ಡೆಮೋ ತೋರಿಸಿ ಅವರು ನಮಗೆ ಶುಭ ಹಾರೈಸಿ ಇಲ್ಲಿಂದ ಹೊರಟ್ರು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಮುಕುಂದ್ ಅವರ ಮನೆಯವರು ಒಂದು ಅಂಗಡಿ ಇಟ್ಕೊಂಡಿದ್ದಾರಂತೆ ದಾವಣಗೆರೆಯಲ್ಲಿ. ಇಂತಹ ಬಹಳ ಸುಂದರವಾದ ಪ್ರೆಸೆಂಟೇಷನ್ ಆರ್ಟಿಕಲ್ಸ್ ಅವ್ರ ಹತ್ರ ಇದೆ ಅಂತ ಹೇಳಿದ್ರು. ನಂತರದಲ್ಲಿ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸಾಯಂಕಾಲ 8 ಗಂಟೆ 8:15 ಮುಚ್ಚಿಬಿಡ್ತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಇದು ಶಾರದಾಂಬಾ ದೇವಸ್ಥಾನ. ಅಲ್ಲಿ ಶಂಕರಾಚಾರ್ಯರ ಚಿಕ್ಕ ಮಂಟಪ ಇದೆ. ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ ನೋಡಿ. ನಂತರದಲ್ಲಿ ಇವರ ಸ್ಟೂಡೆಂಟ್ ಡಾಕ್ಟರ್ ಗೋಪಿನಾಥ್ ಬಂದರು. ಅವರೊಂದು ಚಿಕ್ಕ ಕಾಣಿಕೆ ತಂದಿದ್ದರು. ನಮ್ಮ ಚಿತ್ರಪಟವನ್ನು ದೊಡ್ಡದು ಮಾಡಿದ್ರು. ಅದು ಮುಗಿಸಿ ಮನೆಗೆ ಬರ್ತಾ ಇದ್ದ ಹಾಗೆ ರಾಹುಲ್ ಕೇಕ್ ರೆಡಿ ಮಾಡ್ಕೊಂಡು ಬಿಟ್ಟಿದ್ದ. ಕೇಕ್ ಅದು ಬಾಸ್ಕಿನ್ ರಾಬಿನ್ಸ್ದು ಐಸ್ ಕ್ರೀಮ್ ಕೇಕು. ಇವನೊಬ್ಬ ನಮ್ಮ ಜೊತೆ ಇದ್ದ. ನಾವು ಕೇಕ್ ಕಟ್ ಮಾಡ್ತಾ ಇದ್ದಂಗೆ ವಿಡಿಯೋದಲ್ಲಿ ರೋಹಿಣಿ, ಸಂಚಿತ್, ಹರೀಶು, ವಿನೀತ್, ರೇವತಿ ಎಲ್ಲ ಬಂದರು. ಅಲ್ಲಿಂದಲೇ ವಿಶ್ ಮಾಡಿದರು. ಬೆಳಗ್ಗೆನೇ ನಮಗೆ ಮನೆಯ ಹಿರಿಯರು, ಆಪ್ತರು, ಬಂಧುವರ್ಗದವರೆಲ್ಲ ಶುಭ ಹಾರೈಸಿದರು. ಸೊ ಈಗ ನೋಡಿ, ದೇವಸ್ಥಾನವೂ ಆಯಿತು. ಇದು ಆಧುನಿಕ ವಿಧದಲ್ಲಿ ಆಚರಿಸುವಂತಹ ಒಂದು ಸೆಲಿಬ್ರೇಷನ್ ಅಲ್ವಾ, ಆಚರಣೆಯೂ ಸಹ ಆಯಿತು. ಇಲ್ಲಿಂದ ಐಸ್ ಕ್ರೀಮ್ ತಿಂದು ನಾವು ಹೊರಟಿವಿ. ನೋಡಿ, ಎಲ್ಲರೂ ಖುಷಿಯಾಗಿ ಅಲ್ಲಿಂದ ನೋಡ್ತಾ ಇದ್ದಾರೆ. ಇಲ್ಲಿಂದಲೇ ನಾನು ಕೇಕ್ ರೋಹಿಣಿಗೆ ಕೊಡೋ ಪ್ರಯತ್ನ ರಾಹುಲ್ ತಿಂದ ನೋಡ್ರಿ ಅಲ್ಲಿ. ಸೊ ರಾಹುಲ್ ಹೇಳ್ದ, ಇವತ್ತು ನಮಗೆ ಹೋಟೆಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ. ಸಾಮಾನ್ಯವಾಗಿ ನಾನು ತಿನ್ನಬೇಕು ಅಂತ ಹೇಳಿದ್ರೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇದ್ರೆ ಅಂತ. ಸೊ ಇಲ್ಲಿಂದ ನಮಗೆ ಇಲ್ಲಿ ದಾವಣಗೆರೆಯ ಸಬ್ಜಿ ಸರ್ಗಮ್ ಹೋಟೆಲ್ಗೆ ಕರ್ಕೊಳ್ಳೋದು ಚೆನ್ನಾಗಿದೆ. ಅಲ್ಲಿ ಅದು ಬರೀ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್. ಅಲ್ಲಿಂದ ತಿಂದು ನಾವು ಮನೆಗೆ ಬಂದ್ವಿ. ನಂತರ ಎಲ್ಲರೂ ವಿಡಿಯೋ ಕಾಲಲ್ಲಿ ಮಕ್ಕಳೆಲ್ಲರ ಜೊತೆ ಸಂಭ್ರಮಿಸಿದ್ದಾಯಿತು.